ಒಂದೆರಡು ದಿವಸ ಇದ್ದೋಗು. ರಜಾ ಐತೆ ಅಂತೀಯ, ಒಂದು ತಿಂಗಳು ಇದ್ದೋಗಮ್ಮ. ಅಮ್ಮ ಬೇರೆ ಊರಿಗೆ ಬಾ ಅಂತ ಅಮ್ಮನ ಕೇಳ್ತೀನಿ, ಕೇಳಿ ಇದ್ದು ಬಾ ಅಂತಂದರೆ ಇರ್ತೀನಿ ಹೇಳು. ನೀನು ಅಲ್ಲೂ ಏನು ಕೆಲಸ ಇಲ್ಲ ಏನಿಲ್ಲ, ಅದೇ ಅಮ್ಮನ ಇಲ್ಲಿ ಬತ್ನಿ ಅಂತಿತ್ತು. ಅಮ್ಮನ ನೋಡಕ್ಕೆ ಬರ್ಬೇಕಣಮ್ಮ ಅಂತಿತ್ತು ಕಣಜ್ಜಿ, ಅದಕ್ಕೆ ಬರುತ್ತೇನೆ. ಅಮ್ಮ ಏನಾನ ಬಂದರೆ ಇಲ್ಲೇ ಇರ್ತೀನಿ ಹೇಳು. ಹಬ್ಬಕ್ಕೆ ನಿಮ್ಮ ಅಮ್ಮನೇ ಬರ್ತಾಳೆ. ಯಾರೋ ಬಂದಿದ್ದಾರೆ ಕೆಂಚಜ್ಜೂರ್ ಮನೆಗೆ, ಕೇಳೋಣ ಯಾರಂತ ಹೇಳಿ. ಯಾರಜ್ಜಿ ಯಾರೋ ಬಂದಿದ್ದಾರೆ ನಿಮ್ಮ ಮನೆಗೆ? ನನ್ನ ಮೊಮ್ಮಗಳು ಕಣಮ್ಮ ಇವಳು, ನನ್ನ ಮಗಳು ಸವಿತಾ ಅಂತ ಹೇಳಿ, ಎಲ್ಲ ಸವಿ ಅಂತಾರೆ. ಇವ್ರು ಯಾರಜ್ಜಿ? ಯಾರೋ ಹೊಸಬ್ರು ಬಂದಿರಂಗಿದ್ದಾರೆ ಮನೆ ಎದುರುಗಡೆ. ಬಾಡಿಗೆ ಇದ್ದಾರೆ ಕಣಮ್ಮ ಇವರು, ನೀನು ನೋಡಿಲ್ಲ ಹೇಳು. ಅದೇ ಅವರು ಸುಗುಣ ಇಲ್ವಿ, ಅವರು ಸುಗುಣ ಮದುವೆ ಆಗಿದ್ಲು ನೋಡು, ಅವರು ಮಗ. ಹಿರಿಯಂಟಿ ಮಕ್ಕಳು ಇವರು. ಇಲ್ಲೇ ಡಿಂಪಮ್ಮನ ಮಗಳು. ಡಿಂಪಮ್ಮನ ಮಗಳು ಮದುವೆ ಆಗೈತಿ. ಇವತ್ತು ನೋಡಿದ್ದೆ ನಾನು. ಇವ್ರನ್ನೂ ನೋಡಿರಲಿಲ್ಲ. ಇವ್ರನ್ನೆಲ್ಲ ಇವ್ರ ಮನೆಯಾಗಿರೋರನ್ನ ನೋಡಲಿಲ್ಲ. ನಾನು ನೋಡಿದೆ ರಾತ್ರಿ ಯಾರೋ ಹೊಸಬ್ರು ಬಂದಿದ್ದಾರೆ ಅಂತ ಅಂದ್ಕೊಂಡೆ. ನಾವು ಇಲ್ಲೇ ಇದ್ದೀವಿ, ನಾನು ಯಾರೋ ಬಂದಿದ್ದಾರೆ ಅಂತ ಅಂದ್ಕೊಂಡೆ. ಹಂಗಾದ್ರೆ ನಿಮ್ಮ ಮಗಳ ಇವರು. ಏನು ಓದ್ತಾ ಇದೆಯಮ್ಮ? ಡಿಗ್ರಿ ಫೈನಲ್ ಇಯರ್. ನಾನು ಹಾಸ್ಟೆಲಲ್ಲಿ ಇದ್ದೀನಿ. ಅದಕ್ಕೆ ಅಜ್ಜಿ ಹಿಂಗೆ ಬರಮ್ಮ ಅಂತ ಫೋನ್ ಮಾಡ್ತಿದ್ರಾ, ಅದಕ್ಕೆ ಬಂದೆ. ಸ್ವಲ್ಪ ದಿನ ರಜಾ ಬೇರೆ ಇತ್ತು, ಅದಕ್ಕೆ ಬಂದೆ. ಡಿಗ್ರಿ ಫೈನಲ್ ಇಯರ್. ನೀವು ಒಬ್ಬಳೇ ನಮ್ಮ ಮಗಳು? ಇನ್ನು ನಮ್ಮ ಅಕ್ಕ ಒಬ್ಳು ಇದ್ದಾಳೆ, ನನ್ನ ತಮ್ಮ ಒಬ್ಬ ಇದ್ದಾನೆ, ನಾನೊಬ್ಳು. 3 ಜನ ನಾವು. ನಾನೇ 2ನೇವಳು, ನಮ್ಮ ಅಕ್ಕ ಇದ್ದಾಳೆ. ಇವ್ರ ಅಕ್ಕಯಿಂದ ಅಲ್ಲೇನಿ ಮದುವೆ ಆಗೈತೆ. ಆಲೆ ಒಂದು ಹೆಣ್ಣು ಒಂದು ಗಂಡು ಹುಡುಗರು. ಇವಳು ಇವಾಗ ಇನ್ನೂ ಓದ್ತಾ ಇದ್ದಾಳೆ. ತಮ್ಮನೂ ಹಂಗೇನೆ ಇನ್ನೂ ಓದ್ತಾ ಇದ್ದಾನೆ. ಯಾರೋ ಹೊಸೊಬ್ರು ಬಂದಿದ್ದಾರಲ್ಲ ಬಾಡಿಗೆಗೆ ಅಂತೇಳಿ ನೋಡ್ತಿದ್ದೆ. ಆಲೆ ಎಷ್ಟು ದಿವಸ ಆಯಿತು ನೀವು ಬಂದು? ಇನ್ನೂ 1 ತಿಂಗಳು ಆಯಿತು ಕಣಮ್ಮ. ಇನ್ನೂ ಒಂದೇ 1 ತಿಂಗಳು ಇನ್ನೂ ಆಗಿಲ್ಲ. ತಿಂಗಳು ಕಂಪ್ಲೀಟ್ ಆಗಿಲ್ಲ. ಇನ್ನೂ ಒಂದು 20-25 ದಿವಸ ಆಯಿತು ನಾವು ಈ ಮನೆಗೆ ಬಂದು. ಬಾರಮ್ಮ, ಬರ್ರಿ ಕುಕ್ಕ ಬರ್ರಿ. ಇಲ್ಲ ಅಜ್ಜಿ, ರೇಷನ್ ತರಬೇಕು, ಮನೆಗೆ ರೇಷನ್ ತರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬೇಗ ಹೋಗ್ಬಿಟ್ಟು ತಗೊಂಬರೋಣ, ನಡೀರಿ ಬೇಗ ಹೋಗೋಣ. ಈ ಹುಡುಗಿನೇನೋ ನೋಡಿದ್ದೆ, ಆದರೆ ಇವ್ರನ್ನೇ ನೋಡಿರಲಿಲ್ಲ. ಅವರೇನೋ ಅವ್ರ ಗಂಡ? ಅವ್ರ ಮೈದ್ನ ಕಣಮ್ಮ ಅವನು. ಅವ್ರ ಗಂಡ ಇಲ್ಲ, ಅವನೆಲ್ಲ ಹೋಗಿದ್ದಾನೇನು. ಇಬ್ಬರು ಗಂಡು ಮಕ್ಕಳು. ಅವ್ರ ಅಮ್ಮ ಇಲ್ಲ, ಅಲ್ಲೇನೆ ಸಣ್ಣ ಮಕ್ಳಿದ್ದಾಗಲೇ ಸತ್ತೋಗೈತೆ. ಇಬ್ಬರು ಗಂಡು ಮಕ್ಕಳು ಚೆನ್ನಾಗಿ ನೋಡ್ಕೊಂತಾರೆ. ಇಲ್ಲೇ ಡಿಂಪಮ್ಮನ ಮಗಳನ್ನ ಮದುವೆ ಮಾಡಿಕೊಟ್ಟವ್ರಿ. ಅವರು ಇವರು ಒಪ್ಪಿ ಮದುವೆ ಮಾಡಿಕೊಟ್ಟವ್ರಿ. ನಾನೆಲ್ಲೋ ಗಂಡ ಇವನೇ ಏನು ಅಂತ ಅಂದ್ಕೊಂಡೆ. ಹೆಂಗೆ ಗೊತ್ತಲಾಗ ಬಿಡು, ಚೆನ್ನಾಗಿದ್ರೆ ಸಾಕು. ಚೆನ್ನಾಗಿದ್ದಾರಲ್ವಾ? ನಮ್ಮ ಇಬ್ಬರು ಚೆನ್ನಾಗಿ ದುಡಿತಾರೆ ಮನೆಯಾಗೆ. ಇಲ್ಲೋಡು, ಅವಳು ಸುಗುಣ ಯಾವತ್ತೂ ಒಂದು ಚಮಚನೂ ಕೊಡಲ್ಲ. ಹೋಗಿ ನಂತರ ಸಾಮಾನು ಮಾಡ್ಕೊಂಡು ನೋಡು ಅಂತ ಹೇಳಿ ಬೈದಿದ್ಲು. ಅದಕ್ಕೇನೆ ಬೈದವಳೆ ಅಂತ ಹೇಳಿ ಪ್ರತಿಯೊಂದು ತಂದವ್ರು ಕಣಮ್ಮ. ಮನೆಯಾಗಿಂಥದಿಲ್ಲ ಮಂಗಿಲ್ಲ. ಫ್ರಿಡ್ಜು, ವಾಷಿಂಗ್ ಮಿಷಿನ್ನು, TV ಇಂಥದ್ದಿಲ್ಲ ಮಂಗಿಲ್ಲ. ಮೊನ್ನೆ ಹೊಸ ಬೈಕ್ ತಗೊಂಬಂದ್ರು. ಇಂಥದ್ದು ತಂದಿಲ್ಲ ಮಂಗಿಲ್ಲ, ಎಲ್ಲ ತಗೊಂಬಂದವ್ರೆ. ಹೌದೇನು? ಹೆಂಗೋ ಬಿಡು, ಚೆನ್ನಾಗಿದ್ರೆ ಸಾಕು. ಯಾರೇ ಆಗಲಿ ಚೆನ್ನಾಗಿದ್ರೆ ನೋಡ್ಬೋದು ಕಣಜ್ಜಿ. ಏನು ಯಾವಾಗಲೂ ಬಂದಿದ್ದಾಳೆ ಮೊಮ್ಮಗಳು. ನೆನೆ ದಿನ ಬೈಗಿಂದ ಬಂದು ಕಣಮ್ಮ ಸುಗಣ. ರಜಾ ಇತ್ತಂತೆ, ಅದಕ್ಕೆ ಬಾರಮ್ಮ 2 ದಿನ ಇದ್ದೋಗ್ಮಂತೆ, ಹಬ್ಬ ಅದು ಪೂರೈಸ್ಕೊಂಡು ಹೋಗ್ಮಂತೆ ಅಂದೆ, ಅದಕ್ಕೆ ಬಂದೈತಿ. ಚೆನ್ನಾಗಿದ್ದೀರಾ ಅಕ್ಕ? ಚೆನ್ನಾಗಿದ್ದೀವಮ್ಮ. ನೀನು ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಪ್ಪ, ನಾನು ಚೆನ್ನಾಗಿದ್ದೀನಿ. ಎಲ್ಲ ಹೋದ್ರು ಕಣಮ್ಮ ಸುಗುಣ. ಇವಾಗಿನ ಅವನು ಸಣ್ಣವನು ಅವಳು ಎಲ್ಗ ಹೋದ್ರು. ಯಾವ ಥರ ಏನು ತಗೊಂಬತ್ತೀವಿ ಮನೆಗೆ ಅಂತ ಹೇಳಿ ಎಲ್ಗ ಹೋದ್ರು ಕಣಮ್ಮ. ಹೋದ್ರೆ ನಂಗದ್ರ ಮನೆಯಾಗ ಯಾರು ಇಲ್ವೇ? ಇರಕ್ಕಿಲ್ಲಮ್ಮ, ಯಾರು ಇಲ್ಲ. ಬೇಗ ಹಾಕ್ಕೊಂಡು ಹೋದ್ರೇನಪ್ಪ. ತಡಿ, ಕಿಟಕಿಗೆ ನೋಡಿರೆ ಎಲ್ಲ ಕಾಣುತ್ತಲ್ವೇ ಸಾಮಾನು ಮಾಡ್ಕೊಂಡಿರೋದು? ನಾನು ನೋಡಿಲ್ಲ. ಅದಕ್ಕೆ ನೋಡೋಣ ಅಂತ ಫ್ರಿಡ್ಜು, ವಾಷಿಂಗ್ ಮಿಷಿನ್ನು ಎಲ್ಲನ ಹೆಂಗೆ ಜೋಡಿಸ್ಕೊಂಡವಳೆ, ಏನು ಮನೆಯಾಗೆಲ್ಲ ಸಾಮಾನು ಐತೆ. ಇದೆಲ್ಲ ಅಡುಗೆ ಮನೆ ಹಾಲು ಎಲ್ಲ ಕಾಮುತ್ತಲ್ಲ. ಇಲ್ಲಿ ಕಿಟಕಿಗೆ ನೋಡಿರಿ. ಈಗ ಇಲ್ಲಿ ನೋಡು, ಎಲ್ಲ ಕಾಮುತ್ತೆ. ಈ ಕಡೆ ಅಡುಗೆ ಮನೆಯಾಗ ನೋಡು, ಎಲ್ಲ ಕಾಮುತ್ತೆ. ಈ ಕಡೆಗೆ ನೋಡು ಹಾಲು. ಎಲ್ಲ ಕಾಮುತ್ತೆ ಕಣಮ್ಮ. 2 ಕಿಟಕಿಯಾಗ ನೋಡಿರಿ, ಎಲ್ಲ ಕಾಮುತ್ತೆ. ಯಾಕಕ್ಕ ನೀನು ಮಾತಾಡ್ಸಲ್ವಾ? ಇಲ್ಲ, ಮಾತಾಡ್ಸಲ್ಲ. ಅದಕ್ಕೇನೆ ಎಲ್ಲನ ಹೆಂಗೆ ಮಾಡ್ಕೊಂಡವಳೆ ಅಂತ ಚೆನ್ನಾಗಿ ಜೋಡಿಸ್ಕೊಂಡವಳೆ. ಮನೆಯಾಗ ಎಷ್ಟು ಚೆನ್ನಾಗೈತೆ ಅಂತಾರ. ಅದಕ್ಕೆ ಅದನ್ನ ಹೆಂಗೈತೆ ನೋಡೋಣ ಅಂತ ಹೇಳಿ ತಡಿ ನೋಡ್ತೀನಿ. ಅದೆಲ್ಲಿ ನೋಡಿ ಈಗ ಈ ಕಿಟಕಿ ತಕ್ಕ ನೋಡು, ಹೋಗಿ ಕಾಮುತ್ತೆ ನೋಡೋಣ. ಅದೆಲ್ಲ ನಾನು ನೋಡೋಣ ಅಂತಿದ್ದೆ ಕಣ್ಕೆಂಚಜ್ಜಿ. ಹೆಂಗೆ ಹೋಗೋಣ ಅಂತ ಸುಮ್ಮನೆ ಆಗ್ತಿದ್ದೆ. ಅದಕ್ಕೆ ಕಿಟಕಿಗೆ ನೋಡ್ತೀನಿ. ಹೆಂಗ ಕಿಟಕಿ 2 ತೆಗ್ದವ್ರಿ, ನೋಡ್ತೀನಿ ಹೆಂಗೆ ಮಾಡ್ಕೊಂಡವಳೆ ಏನೋ ಎಲ್ಲನ ಪಾತ್ರೆ ಸಾಮಾನುಗಳು ಅಂತ. ಕಾಮುತ್ತಲ್ವೇ? ತೆಗ್ದವ್ರೇನು? ಕಣಜಿ, ಕಾಮ್ತೈತೆ. ಎಲ್ಲ ಕಾಮ್ತೈತೆ. ಈ ಕಡೆಗೆ ನೋಡು. ಅದು ಅಡುಗೆ ಮನೆಯಾಗೆಲ್ಲ ಚೆನ್ನಾಗಿ ಇಕ್ಕೊಂಡವಳಿ.
ಎಲ್ಲ ಗನ್ಮ ಮಾಡ್ಕೊಂಡವಳೆ ನೋಡಂಗೇನಿ. ಅಯ್ಯಯ್ಯಪ್ಪ ಯೋಸನ್ ಪಾತ್ರೆ ಸಾಮಾನು ಮಾಡ್ಕೊಂಡವಳು. ನಮ್ಮ ಮನೆಯಾಗೂ ಇಲ್ಲ, ಈ ಸೋರ್ಸ್ದಿಂದ ನಾನು ಈಸನ್ ಪಾತ್ರೆ ಸಾಮಾನು ಮಾಡ್ಕೊಂಡಿಲ್ಲ. ಹೆಂಗೆ ಮಾಡ್ಕೊಂಡ್ಲ ಅಜ್ಜಿ ಈಸೊಂದ? ಅಲ್ಲ ಯೋಸೊಂದ ಇದಾವ ನೋಡು. ಯಾರ ಕೊಟ್ಟಿರ್ಬೇಕು ಸೊಳೆ ಬೆಳೆವಂಥವೆಲ್ಲನ ಕೊಟ್ಟಿರ್ಬೇಕೇನಮ್ಮ. ಅಲ್ಲ ನೋಡು ಹೆಂಗೆ ಮಾಡ್ಕೊಂಡವಳಿ. ಗ್ಯಾಸು ಸ್ಟವ್ ಹೊಸದೆಲ್ಲ ತಗೊಂಡವಳಿ, ಚೆನ್ನಾಗಿ ಇಕ್ಕೊಂಡವಳ. ಮೇಲೆ ನೀಟಾಗಿ ಹಂಗೆ ಪಾತ್ರೆ ಸಾಮಾನಂತೂ ಪಳ 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 ಹೊಳಿತಾವ, ಹಂಗೆ ತಿಕ್ಕು ಬ್ರಕ್ಕವಳಿ. ಹೊಸವಲ್ಲ ಅದಕ್ಕೇನಪ್ಪ. ನೋಡೆಲ್ಲ ಹೆಂಗೆ ಮಾಡ್ಕೊಂಡವಳಿ. ಎಷ್ಟಿಟ್ಟವು ಎಲ್ಲ ಪಾತ್ರೆ ಸಾಮಾನುಗಳೆಲ್ಲ ಮಾಡ್ಕೊಂಡವಳಮ್ಮ. ನಾನು ಹೋಗಿ ಎಲ್ಲ ಹೊಂದಿಸ್ಕೊಂಬ್ಲಿ ಗೊತ್ತಾಗುತ್ತೆ ಅನ್ಕೊಂತಿದ್ದೆ. ಎಲ್ಲ ಮಾಡ್ಕೊಂಡವಳು ಕಣಜ್ಜಿ. ಎಲ್ಲ ಮಾಡ್ಕೊಂಡವಳೆ. ನೋಡಿ ಈ ಕಡೆ ನೋಡು, ಹಾಲ್ನಾಗೆ ಸೋಫಾನು ತಂದವ್ರಂತೆ ಮೊನ್ನೆ. ಕುಕ್ಕಂತಾರಲ್ಲ ಬೆಡ್ ಅಂತದ ಅದನ್ನು ತಂದವ್ರಂತೆ. ಇಲ್ಲೂ ಕಾಮ್ತೈತಮ್ಮ. ಹಬ್ಬ ಹಬ್ಬ ಸೋಫಾನು ತಂದವ್ರು ಕಣಜ್ಜಿ. ಟಿ ವಿ ಸೋಫಾ ಫ್ರಿಡ್ಜು ಹಾಲ್ನಾಗೆ. ಆಗ ಮೀನೂ ಸಾಕ್ಯಂಡವ್ರಿ. ಮೀನು ತಂದರಂತ ಫಿಶ್ ಟ್ಯಾಂಕ. ಅವಾಗ ಎಷ್ಟು ಚೆನ್ನಾಗಿ ಇಕ್ಕೊಂಡವಳು ತಾಯಿ. ಹಂಗೇನೆ ಅಲ್ಲ ನೋಡು ಹೆಂಗೆ ಇಕ್ಕೊಂಡವಳೆ. ನಾನು ನೋಡಿರ್ಲಿಲ್ವಲ್ಲ, ನಾನು ಹೆಂಗೈತೆ ಅನ್ಕೊಂತಿದ್ದೆ. ಚೆನ್ನಾಗಿ ಇಕ್ಕೊಂಡವಳ ಮೇಲನ. ಎಲ್ಲ ಒಂದಿಟ್ಟು ಕಟ್ ಬಿದ್ದಿಲ್ಲ, ಎಲ್ಲ ವರ್ಷವಳೆ, ದೀಪ ಹಚ್ಚವಳೆ, ಅಲಿನಿ. ಅವ ಅವ ಪೂಜೆ ಏನು ಭಕ್ತಿ ಇವಾಗಂತೂ. ದೇವ್ರು ದುಡ್ಡು ಬರುತ್ತೆ ಅಂತ. ಮಸ್ತ ದುಡ್ಡು ಬರುತ್ತೆ, ದುಡ್ಡು ಕಮ್ಮನ್ ಕೊಡ್ತಾರೆ ಇವಾಗ. ಏನು ಇವಾಗ ನೋವಿಲ್ಲ. ಅದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ನಾನು ದಿನನೆಲ್ಲ ವರ್ಷದ್ದು, ದಿನ ಸ್ನಾನ ಮಾಡೋದು ಎಲ್ಲ ಒಂದು ಇವಾಗ ಏನು ಹೆಂಗೆ ಟ್ರೆಂಡಿಂಗ್ ಆಗ್ಬಿಟ್ಟೈತಿ ಉಳ್ದು. ಅಯ್ಯೋ 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 ಬಾ 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 ನೀನು ಸಾಕ್ಯಂಡವಳೆ. ಎಲ್ಲ ಮಾಡ್ಕೊಂಡವ್ರಮ್ಮ. ಇಷ್ಟೊಂದು ಹೆಂಗೆ ಮಾಡ್ಕೊಂಡ್ರು ಮಂಗಾವತಿನ. 25 ದಿನ ಆಗೈತೆ ಹಂಗೆ ಬೇರೆ ಬಂದು. ಅಡುಗೆ ಮನೆಗೆ ಅಂತೂ ಸೂಪರ್ ಆಗೈತಮ್ಮ. ಹಂಗೇನು ಯೋಸನ್ ಪಾತ್ರೆ ಸಾಮಾನುಗಳು ಇದ್ದಾವೆ. ಯಾಕೆ ಇವಾಗ ಹಿಂಗೆ ನೋಡುತ್ತೆ. ಪಾತ್ರೆ ಸಾಮಾನುಗಳು ಎಂದು ನೋಡಿಲ್ವೇ? ಹುಡುಗಿ ನೋಡಿಲ್ಲ, ಅವಳು ಮಾತಾಡ್ಸಲ್ವಲ್ಲ, ಅದಕ್ಕೆ ನೋಡಿಲ್ಲ. ಅದಕ್ಕೆ ನೋಡ್ತಾಳೆ ಅವಳು. ಅವ್ರಿಲ್ವಲ್ಲ ಅದಕ್ಕೆ ನೋಡ್ತಾಳೆ. ತಡಿ ಪಾತ್ರೆಗಳು ದಡ್ಡ ವ್ಯವಸಾಯದ ಎಣಿಸ್ಕೊಂತೀನಿ. 1 2 3 4 5 ಪಾತ್ರೆ ದಡ್ಡವು. ತೆಟ್ಗಳು ನೋಡಿ ದಡ್ಡ ವ್ಯವಸಾಯ ಇದ್ದಾವೆ. 1 2 3 4 5 6 7 8 9 10 11 12 ಅಯ್ಯಪ್ಪ 12 ತಟ್ಟೆ ತಂಡವಳೆ. ಡಜನ್ ತಂಡವಳೆ ದೊಡ್ಡವ. ಪಿಲೇಟ್ಗಳು ಎಲ್ಲ ತಂಡವಳಪ್ಪ. ಎಲ್ಲ ಚೆನ್ನಾಗಿ ಮಾಡ್ಕೊಂಡವಳೆ. ನೋಡಿ ನೀರು ಕುಡಿಯೋ ಲೋಟ್ಗಳು ಎಲ್ಲ ಒಂದೇ ಥರದವು. ಎಲ್ಲ ಎಷ್ಟು ಚೆನ್ನಾಗಿ. ಅವನು ಒಂದು ಡಜನ್ ತಗೊಂಡವಳೆ. ಅವು ಒಂದು 12 ಇದ್ದಾವೆ. ಎಲ್ಲ ಜೋಡಿಸವಳು ಹಂಗೇನಿ. ಅಬ್ಬಾ ಅಬ್ಬ ಎಲ್ಲ ನೋಡಲಿ ಅಂತ. ಅದಕ್ಕೆ ಜನ್ ಎಲ್ಲ ಹಂಗಂಬರು. ಎಂಥ ಚೆನ್ನಾಗಿ ಮಾಡ್ಕೊಂಡವಳೆ, ಎಂಥ ಚೆನ್ನಾಗಿ ಮಾಡ್ಕೊಂಡವಳೆ ಅಂತ. ಅಬ್ಬಾ ಅಬ್ಬಾ ಹೆಂಗೆ ಮಾಡ್ಕೊಂಡವಳು ಹಂಗೇನಿ. ಹೆಂಗೆ ಮಾಡ್ಕೊಂಡ್ಲಿ ಇಟ್ಟೊಂದು ಸಾಮಾನ ಮಂಗಾಗುತ್ತೆ. ಒಂದು ದಿವಸ ಇಷ್ಟೊಂದು ದಿವಸಕ್ಕೆ ನಾನು ಮಾಡ್ಕೊಂಬಕ್ಕಾಗಲ್ಲ ಅನ್ಕೊಂಡಿದ್ದೆ. ಹೆಂಗೆ ಮಾಡ್ಕೊಂಡ್ಲಪ್ಪ ಇಟ್ಟೊಂದು ಸಾಮಾನ. ಭಾರತ ಅವನೇ ನೋಡ್ತೀಯ. ತಣಿಯಜ್ಜಿ ಎಲ್ಲ ನೋಡ್ತೀನಿ, ಎಲ್ಲ ಎಣಿಸ್ಕೊಂತೀನಿ. ಎಲ್ಲ ಯೋಸಿಸೋ ಅಂತ ತಗೊಂಡವಳೆ ಅಂತ. ಕುಕ್ಕರು ಎಲ್ಲ ಇದ್ದಾವೆ. ಅಬ್ಬಾ ಅಬ್ಬಾ ಏನು ಹಂಗೇನೆ. ಅವಳು ಹೊಸ್ಮಕ್ ತಗೊಂಬಂದು ಕೊಟ್ಟಿರೋ ದೀಪ ಹಚ್ಚವಳೆ. ಬೆಳ್ಳಿ ದೀಪ, ಬೆಳ್ಳಿ ಅರಸನ ಕುಂಕುಮದ ಬಟ್ಲು ಹಂಗೆ ದೇವ್ರ ಮನೆ ಮುಂದೆ ಮಿಂಚುತ್ತಾ ಇದ್ದಾವೆ. ದೇವ್ರ ಪಟ್ಟದ ಮುಂದೆ ಎಲ್ಲನ. ಅಬ್ಬಾ 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 ದೀಪ ಪೂಜೆ ಏನೆಲ್ಲ ಜೋರಾಗೈತಪ್ಪ. ರಾಮ 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 ರಾಮ. ಚೆನ್ನಾಗಿ ಮಾಡ್ಕೊಂಡವಳೆ, ಪರವಾಗಿಲ್ಲ. ಹೆಂಗೆ ಮಾಡ್ಕೊಂಡವಳಜ್ಜಿ ಹಂಗೇನೆ. ಒಬ್ಬ ಒಬ್ಬ ಯೋಟೊಂದು ಸಾಮಾನು ತಗೊಂಡವಳೆ. ನಮ್ಮ ಎಲ್ಲ ಮಸ್ತ ತಂದುಬಿಟ್ರು. ಎಲ್ಲ ಹೆಂಗೆ ಮಾಡ್ಕೊಂಡ್ರು ಗೊತ್ತಿ. ಎಲ್ಲ ತಗೊಂಬಂದವ್ರು ಅಲ್ಲಿ ಚೆನ್ನಾಗಿ ದುಡ್ಸೋಣೈತಲ್ಲ ಎಲ್ಲನ ಮಾಡ್ಕೊಂಡವಳ ಮೇಲಾನ. ನಾನು ನೋಡಿದ್ನಲ್ಲ ಕಿಟಕಿಗೆ ಚೆನ್ನಾಗಿ ಕಾಮತ್ತಿ. ಎಲ್ಲ ಹಾಲ್ನಾಗಂತೂ ರಾಮರಾಮ್ ಫ್ರಿಡ್ಜು, ಟಿ ವಿ, ಏನು ಸೋಫಾ ಸೆಟ್ಟು ಎಲ್ಲ ಮಾಡ್ಕೊಂಡವ್ರಮ್ಮ. ಅಬ್ಬಾ 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 ಇವನು ಮೀನು ಬೇರೆ ಹಾಕ್ಕೊಂಡವಳಿ. ಮೀನು ಅವನು ಫಿಶ್ ಟ್ಯಾಂಕ್ ಬೇರೆ ಇಕ್ಕೊಂಡವಳಿ. ಹೆಂಗೆ ಕಾಮುತ್ತೆ ಹಂಗೇನಿ. ಚೆನ್ನಾಗಿ ಮಾಡ್ಕೊಂಡವ್ರಮ್ಮ. ಅಂದರೆ ಏನೆಂದ್ರೆ ಬಾಡಿಗೆ ಮನೆ ಹೇಳು. ಸ್ವಂತ ಮನೆ ಆಗಬೇಕು. ಅಂದ್ರೆ ಬಾಡಿಗೆ ಮನೆ ಕಣಮ್ಮ. ಮನೆ ಕಟ್ಕೋಬೇಕು ಒಂದೀಟ. ಏನು ಸಾಮಾನು ಮಾಡ್ಕೊಂಬೋದೇನು ದೊಡ್ಡದಲ್ಲ. ಮನೆ ಕಟ್ಟಿ ತೋರಿಸ್ಬೇಕು ಅವರು. ಮನೆಗೇನು ಸಾಮಾನು ತರೋದೇನು ದೊಡ್ಡದಲ್ಲ ಅಜ್ಜಿ. ಮನೆ ಕಟ್ಟಬೇಕು. ಭಾರತ ಬಾ ಕುಕ್ಕ ಬಾ. ತಡಿ ಮಿಕ್ಸಿ ಅಂತ ತಂಡವಳು ನೋಡ್ತೀನಿ. ಮಿಕ್ಸಿ ಅಂತ ತಂಡವಳು ನಾನು ನೋಡಲೇ ಇಲ್ಲ ಕಣ. ಮಿಕ್ಸಿನೂ ಅದು ಯಾತ ಇದನ್ನ ತಗೊಂಡವಳೆ ಅಂತಿದ್ರು. ಗ್ರೈಂಡರ್ ಅಕ್ಕಿ ಹಿಟ್ಟು ರುಬ್ಕೊಂಬಕ್ಕೆ ಗ್ರೈಂಡರ್ ತಗೊಂಡವ್ರೆ ಅಂತಿದ್ಲು. ನಾನು ನೋಡಲೇ ಇಲ್ಲ. ತಡಿ ನೋಡ್ತೀನಿ ಅದು ಯಾವ ಕಂಪ್ನಿ ತಗೊಂಡವಳೆ ಅಂತ. ತಗೊಂಡವಳೆ. ಒಬ್ಬ 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 5,000 ರೂಪಾಯಿ ಮಿಕ್ಸಿ ತಗೊಂಡವಳೆ. ಇದೇನು ಚೆನ್ನಾಗಿರೋದೇ ತಗೊಂಡವಳಪ್ಪ. ನಮ್ಮ ಮನೆಗಳಿಂದ ಚೆನ್ನಾಗೈತೆ ಮಿಕ್ಸಿ. ಗ್ರೈಂಡರೂ ಅಲ್ಲೇ ಕೆಳಗೈತಾಗೋ ಅಲ್ಲಿ. ಕೆಳಗೈತೆ. ಅದೇನು ಬೇಕಾಗಿತ್ತಪ್ಪ ಗ್ರೈಂಡರ್, ಅದನ್ನೂ ತಗೊಂಡವಳೆ.
ಇಷ್ಟು ದಿನ ನನ್ನ ಮನೆಗೆ ಎಲ್ಲನ ಸಾಮಾನು ತಗೋಬೇಕು ಅಂತ ಹೇಳ್ತಿದ್ಲು. ಇವಾಗ ಮನೆಗೆ ಪಾತ್ರ ಸಾಮಾನು ತಮ್ಮದಿಂದ ದೊಡ್ಡದಲ್ಲ, ಮನೆ ಕಟ್ಟಬೇಕು ಅಂತ ಹೇಳ್ತಾ ಐತಿ ಸುಗಣಮ್. ಎಲ್ಲ ನೋಡ್ತಾ ಐತಿ, ಕಿಟ್ಕಿಯಾಗ ಹೋಗಿ ಬಗ್ ನೋಡ್ತಾ ಐತಿ ಎಲ್ಲ ಹೆಂಗೆ ತಗೊಂಡವ್ರಿ, ಹೆಂಗೆ ಮಾಡ್ಕೊಂಡವ್ರಿ ಅಂತ ನೋಡ್ತಾ ಇರಿ. ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.